ನಮಸ್ಕಾರ ಎಲ್ರಿಗೂ. ನಮ್ಗೆ ಹುಷಾರಿಲ್ಲ ಅಂತ ಅಂದಾಗ ಅಥವಾ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗ ಏನ್ ಮಾಡ್ಕೊಂಡ್ ತಿಂದ್ರು ಬಾಯಿ ರುಚಿ ಇಲ್ಲ ಅಂತ ಅನ್ಸ್ದಾಗ ಈ ರೀತಿಯಾದಂತ ಒಂದು ಚಟ್ಪಟ ಚಟ್ನಿ ಮಾಡ್ಕೊಂತೀನಿ. ತುಂಬಾ ರುಚಿಯಾಗಿರುತ್ತೆ. ಇದನ್ನ ಮಾಡೋದು ತುಂಬಾ ಸುಲಭ. ಒಂದ್ ಪ್ಯಾನ್ಗೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಕಡ್ಲೆಕಾಯಿ ಬೀಜ ಒಂದ್ ಸ್ವಲ್ಪ ಹಾಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಕಡ್ಲೆಕಾಯಿ ಬೀಜ ಗರಿ ಗರಿಯಾಗಿ ರೋಸ್ಟ್ ಆದ್ಮೇಲೆ ಒಂದ್ 10 ಹೆಸರು ಬೆಳ್ಳುಳ್ಳಿ, ಒಂದ್ ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಸುಮಾರು ಒಂದ್ 10 ಹಸಿಮೆಣಸಿನಕಾಯಿನ ಸೇರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಹಸಿ ಟೊಮೆಟೊ ಒಂದ್ 6ನ ಸೇರಿಸಿದ್ದೀನಿ. ಅದನ್ನ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಚಟ್ನಿ ಹಸಿ ಟೊಮೆಟೊ ಇಂದಾನೆ ಮಾಡೋದು. ಹಸಿ ಟೊಮೆಟೊ ತಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅಂತ ಟೈಮಲ್ಲಿ ಈ ತರ ಚಟ್ನಿ ಮಾಡ್ಕೊಳ್ಳಿ. ಟೊಮೆಟೊ ಕಲರ್ ಎಲ್ಲ ಚೆನ್ನಾಗಿ ಚೇಂಜ್ ಆಗ್ಬೇಕು ಅಲ್ಲಿ ತನಕ ಹುರ್ಕೊಂಡು ಇದನ್ನ ಒಂದ್ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಪ್ಲೇಟಿಗೆ ಹಾಕೊಂಡಿರೋದನ್ನೆಲ್ಲ ತಣ್ಣಗಾಗ್ಬೇಕು ಅಲ್ಲಿ ತನಕ ಇದನ್ನ ಇಟ್ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ. ಈಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಒಂದ್ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದನ್ನ ತುಂಬಾ ನುಣ್ಣಗ್ ರುಬ್ಕೋಬಾರ್ದು, ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ ಒಂದ್ ಸಣ್ಣದಾದ ಒಗ್ಗರಣೆನ ಹಾಕಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನಕಾಯಿ ಹಾಕ್ಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಈಗ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲಾರ್ಗೂ ಶೇರ್ ಮಾಡಿ. ಹಾಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.